ನಮಸ್ಕಾರ ಕರ್ನಾಟಕ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಬಡದಾಟವನ್ನು ನಾವು ತಮಗೆ ಸಾಕಷ್ಟು ಸಲ ತಿಳಿಸಿದ್ದೇನೆ. ಈಗ ಆಡಳಿತ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ ಒಂದು ಪಕ್ಷದ ಬಣ ಬಡದಾಟ ತೀವ್ರಗೊಂಡಿದೆ. ಯಾವ್ಯಾವ ಬಣಗಳಪ್ಪ? ಪ್ರಮುಖವಾಗಿ DKC ಬಣ, CM ಸಿದ್ದರಾಮಯ್ಯನವರ ಬಣ, ಖರ್ಗೆ ಅವರ ಬಣ. ಈ ಮೂರು ಬಣಗಳು ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದು ಕಾಣ್ತಾವೆ ಅಂತಕ್ಕಂಥ ಮಾತನ್ನು ಕೇಳ್ಪಟ್ಟಿದ್ದೇನೆ. ಈಗ ಈ ಬಣಗಳ ಬಡದಾಟ ಯಾಕೆ ಜಾಸ್ತಿ ಆಗಿದೆ? ಒಮ್ಮೊಮ್ಮೆ ಗೃಹ ಮಂತ್ರಿಗಳು ಪರಮೇಶ್ವರು ಒಂದು ಬಣವನ್ನು ಮಾಡಿಕೊಂಡು ಅವರು ಏನೇನೋ ಮಾಡ್ತಾಯಿದ್ದಾರೆ. ಸುಮಾರು ಆಗಿ 4 ಬಣ ಇವೆ ಅಂತ ಕೇಳಿ ಬರ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಇವರು? ಏನೂ ಇಲ್ಲ. ಜನ ಅಭೂತಪೂರ್ವ ಒಂದು ಜಯವನ್ನು, ಇವರಿಗೆ ಮೆಜಾರಿಟಿಯನ್ನು ಕರ್ನಾಟಕದ ಜನ ಕೊಟ್ಟಿದ್ದಾರೆ. ಆ ಒಂದು ಜಯದ ಬಗ್ಗೆ, ಮತ ನೀಡಿದವರ ಬಗ್ಗೆ ಇವರಿಗೆ ಪರಿವೆಯೇ ಇದೆ ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಇವರಿಗೆ ಯಾರು ಆಯ್ಕೆ ಮಾಡಿದರು, ಯಾತಕ್ಕಾಗಿ ಆಯ್ಕೆ ಮಾಡಿದರು, ಇಷ್ಟೊಂದು ಒಂದು ಮೆಜಾರಿಟಿಯನ್ನು ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಬಹುಶಃ ಇವ್ರ ಕನಸಿನಾಗೂ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ಮಂತ್ರಿ ಆಗಬೇಕು, ಎಲ್ಲರೂ ಮುಖ್ಯಮಂತ್ರಿ, ಅದು ಹ್ಯಾಂಗೆ ಸಾಧ್ಯ ರೀ? ಮಂತ್ರಿಗಳು 32 ಆಗಬೇಕು, ಮುಖ್ಯಮಂತ್ರಿ ಒಬ್ಬರು, ಉಪಮುಖ್ಯಮಂತ್ರಿ ಒಬ್ಬರು, ಹಿಂಗೇನೋ ಆಗ್ಬೋದು. ಬಟ್ ಎಲ್ಲ MLAಗಳು ಮಂತ್ರಿನೇ ಆಗ್ಬೇಕಂದ್ರೆ ಭಾಳ ಮಜಾ. ಮೊನ್ನೆ BR ಪಾಟೀಲ್ ಸಾಹೇಬರು ರಿಸೈನ್ ಮಾಡಿದ್ರು. ಏನು ರಿಸೈನ್ ಮಾಡಿದ್ರು? ಮುಖ್ಯಮಂತ್ರಿಗಳ ಸಲಹೆಗಾರರ ಹುದ್ದೆಗೆ ರಿಸೈನ್ ಮಾಡಿದರು. ಆಗ ಒಂದು 15 ದಿವಸ ಅಂತರದಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನು ಮಾಡಿದರು. ಇದರಿಂದ ಏನಾಗ್ತಾಯಿದೆ? ಆಡಳಿತದಲ್ಲಿ ಹಿಡಿತ ಉಳಿಯುವುದಿಲ್ಲ. ಇನ್ನೊಬ್ಬರು ಇನ್ನೊಂದಕ್ಕೆ ರಿಸೈನ್ ಮಾಡ್ತಾರೆ. ಈ ಪೋರ್ಟ್ಫೋಲಿಯೋ ಬೇಡ ಅಂತ ಇನ್ನೊಬ್ಬರು ಹೇಳ್ತಾರೆ. ಈ ಏನು ಬಣ ಬಡದಾಟ ಇದೆಯಲ್ಲ, ಇದರಿಂದ ಆಡಳಿತ ಗಡುಸಾಗಿ ನಡೆಸಲು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತು ಎಲ್ಲರಿಗೆ ತಿಳಿದ ವಿಷಯ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಬಹಳ ಕನ್ಸಂಟ್ರೇಷನ್ ಮಾಡಿ, ಬಹಳ ನಂಬಿಕೆ ಇಟ್ಟು ನಿಮಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ಆ ರೀತಿ ನೀವು ಕೆಲಸ ಮಾಡಿ. ಆಗ್ತಾ ಇಲ್ಲ. DKC ಅವರು ಪ್ರತಿದಿನ ಕನಸು ಕಾಣ್ತಾರಂತೆ CM ಕುರ್ಚಿ ಮೇಲಿದ್ದೇನೆ. ಸಿದ್ದರಾಮಯ್ಯವರು ಪ್ರತಿದಿನ ಕನಸು ಕಾಣ್ತಾರೆ, ನಾನು ಕುರ್ಚಿಯನ್ನು ಬಿಟ್ಟು ಇಳಿಯುವುದಿಲ್ಲ. ಇನ್ನು ಖರ್ಗೆ ಸಾಹೇಬರು, ನಾನು ಏನು ಕಮ್ಮಿ, ನಾನು CM ಆಗಬೇಕು ಅಂತಕ್ಕಂಥ ವಿಚಾರ. ಅಲ್ರಿಯಪ್ಪ, ನೀವೆಲ್ಲರೂ ಏನು ಮಾಡೋರು? ಎಲ್ಲರೂ CM ಆದ್ರೇನು, ಮಂತ್ರಿ ಆದ್ರೇನು, ಶಾಸಕರಾದ್ರೇನು, ಜನಸೇವೆಗಾಗಿ ತಾವೆಲ್ಲರೂ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಜನಸೇವೆಯನ್ನು ನೀವು ಬಹಳ ಪ್ರಖರವಾಗಿ ಮಾಡಿದರೆ ನೀವು ಜೀವಿತ ಅವಧಿಯವರೆಗೂ ಕೂಡ ನೀವು ಅಧಿಕಾರದಲ್ಲಿ ಇರ್ತೀರಿ. ಜನ ನಿಮ್ಮನ್ನು ಲೈಕ್ ಮಾಡ್ತಾರೆ. ಈ ನಿಮ್ಮ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ಬಡದಾಟವನ್ನು ಬಿಟ್ಟು ಜನರಿಗಾಗಿ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾನೆ.